ನಾವು ಕೆಲಸ ಮಾಡುವ ಸ್ಥಳದಲ್ಲಿ ನಾವು ಗಂಟೆಯನ್ನು, ಯಜಮಾನನನ್ನು ನೋಡುತ್ತಿರುತ್ತೇವೆ. ಅವರು ನೋಡುವಾಗ ಆಸಕ್ತಿಯಿಂದ ಕೆಲಸ ಮಾಡುತ್ತೇವೆ. ಹಾಗೆಯೇ ದೇವರು ನಮ್ಮನ್ನು ನೋಡುತ್ತಿರುತ್ತಾನೆಂಬುದನ್ನು ನಾವು ಎಷ್ಟು ಮಂದಿ ತಿಳಿದಿದ್ದೇವೆ? ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ, ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ. ಕಾಲು ಜಾರದಂತೆ ನಡೆಸುವ ನಿನ್ನ ಕಾಯುವವನು ತೂಕಡಿಸುವುದಿಲ್ಲ. ಹಗಲಲ್ಲಿ ಮೇಘ, ഇരുಳಲ್ಲಿ ಚಂದ್ರ ತಂದು ನಿನ್ನ ಆಧರಿಸುವ, ತಂದು ನಿನ್ನ ಆಧರಿಸುವ. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ. ನಿನ್ನ ಬಲಗಡೆಯಲ್ಲಿ ಕರ್ತನು ನೆರಳಾಗಿರುವನು. ಹಗಲಲ್ಲಿ ಮೇಘ, ഇരുಳಲ್ಲಿ ಚಂದ್ರ ತಂದು ನಿನ್ನ ಆಧರಿಸುವ, ತಂದು ನಿನ್ನ ಆಧರಿಸುವ. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ. ಕೇಡಿಗೆ ತಪ್ಪಿಸಿ ಕಾಪಾಡುವ ಆತ ನಿನ್ನಾತ್ಮವ ಕಾಪಾಡುವ. ಹಗಲಲ್ಲಿ ಮೇಘ, ഇരുಳಲ್ಲಿ ಚಂದ್ರ ತಂದು ನಿನ್ನ ಆಧರಿಸುವ, ತಂದು ನಿನ್ನ ಆಧರಿಸುವ. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ. ಪ್ರೀತಿಯುಳ್ಳ ಆತ್ಮೀಯ ಮಿತ್ರರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕೀರ್ತನೆಗಳ ಅಧ್ಯಯನದಲ್ಲಿ ನಾವು ಹೊಂದಿದ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. 123ನೇ ಕೀರ್ತನೆ ನಿರೀಕ್ಷೆಯ ಕಣ್ಣಾದರೆ 124ನೇ ಕೀರ್ತನೆ ಭೂತಕಾಲದ ಕಣ್ಣಾಗಿದೆ. ಹಾಗಾದರೆ 125ನೇ ಕೀರ್ತನೆ ಏನಾಗಿದೆ? ಬನ್ನಿರಿ, ನಮ್ಮನ್ನು ದೇವರಾತ್ಮನ ವಶಕ್ಕೆ ಕೊಟ್ಟು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಉಪದೇಶವನ್ನು ಮನಸ್ಸಿಗೆ ತಂದುಕೋ, ತಿಳುವಳಿಕೆಯ ಮಾತುಗಳಿಗೆ ಕಿವಿಗೊಡು. ಜ್ಞಾನೋಕ್ತಿ 23:12. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರ ವಾಕ್ಯದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸಿದ ವಿಚಾರಗಳನ್ನು ಮುಂದುವರೆದು ನೋಡುವಾಗ 17ನೇದಾಗಿ ಕೀರ್ತನೆ 119, 129ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ಕಟ್ಟಳೆಗಳು ಮಹತ್ವವುಳ್ಳವುಗಳೇ, ಪೂರ್ಣ ಹೃದಯದಿಂದ ಅವುಗಳನ್ನು ಕೈಕೊಳ್ಳುತ್ತೇನೆ ಎಂಬುದಾಗಿ. ಪ್ರಿಯರೇ,
ಅವುಗಳಲ್ಲಿ ಅದ್ಭುತವಾದ ಪ್ರಕಟಣೆಗಳು, ಆಜ್ಞೆಗಳು, ವಾಗ್ದಾನಗಳಿರುತ್ತವೆ. ಸ್ಪರ್ಜನ್ ಬೋಧಕರು ಹೇಳಿದಂತೆ ನಿತ್ಯ ವಾಕ್ಯವಾದ ಯೇಸು ಕ್ರಿಸ್ತನನ್ನು ಅದ್ಭುತ ಸ್ವರೂಪನೆಂದು ಕರೆದಿದೆ. ಹೇಳಲ್ಪಟ್ಟ ಪ್ರತಿಯೊಂದು ವಾಕ್ಯವೂ ಅದರ ಶ್ರೇಣಿಯಲ್ಲಿ ಅದ್ಭುತವಾದದ್ದೇ ಆಗಿದೆ. ಅವುಗಳನ್ನು ಚೆನ್ನಾಗಿ ತಿಳಿದವರು ತುಂಬ ಆಶ್ಚರ್ಯಪಡುತ್ತಾರೆ. ಕೀರ್ತನೆ 119, 130ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು ಎಂಬುದಾಗಿ. ಪ್ರಿಯರೇ, ನಾನು ಈ ಸಾಲಿನಲ್ಲಿ ಬರುವನಾದ್ದರಿಂದ ನಾನು ವಾಕ್ಯವನ್ನು ತಿಳಿಯಲಿಚ್ಛಿಸುತ್ತೇನೆ. 18ನೇದಾಗಿ ಕೀರ್ತನೆ 119, 137ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದಿದೆ: ಯೆಹೋವನೇ, ನೀನು ನೀತಿ ಸ್ವರೂಪನು, ನಿನ್ನ ವಿಧಿಗಳು ನ್ಯಾಯವಾಗಿವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದ ಪರೀಕ್ಷೆ, ಶೋಧನೆಗಳ ಕಾರಣ ನಮಗೆ ತಿಳಿಯದಾದಾಗ ದೇವರು ನೀತಿ ಸ್ವರೂಪನೆಂಬ ಸತ್ಯದಲ್ಲಿ ನಾವು ಆಧಾರ ಮಾಡಿಕೊಳ್ಳಬಹುದು. ನಮ್ಮೊಂದಿಗೆ ಆತನ ವ್ಯವಹಾರಗಳು ಕೂಡ ನೀತಿಯವುಗಳೇ ಆಗಿವೆ. 19ನೇದಾಗಿ ಕೀರ್ತನೆ 119, 145 ಮತ್ತು 146ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ಸಂಪೂರ್ಣ ಮನಸ್ಸಿನಿಂದ ಮೊರೆಯಿಟ್ಟಿದ್ದೇನೆ, ಸದುತ್ತರವನ್ನು ದಯಪಾಲಿಸು. ನಿನ್ನ ನಿಬಂಧನೆಗಳನ್ನು ಅನುಸರಿಸುವೆನು. ನಿನಗೆ ಮೊರೆಯಿಟ್ಟಿದ್ದೇನೆ, ರಕ್ಷಿಸು. ನಿನ್ನ ಕಟ್ಟಳೆಗಳನ್ನು ಕೈಕೊಳ್ಳುವೆನು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ದೇವರು ನಿನ್ನನ್ನು ರಕ್ಷಿಸುವಾಗ ನಿನಗೆ ನೂತನ ಆಹಾರ ಕೊಡಬಯಸುತ್ತಾನೆ. ಅದು ದೇವರ ವಾಕ್ಯದ ಆಹಾರವೇ. 20ನೇದಾಗಿ ಕೀರ್ತನೆ 119, 154ನೇ ವಚನ ಹೀಗೆ ಹೇಳುತ್ತದೆ: ನನ್ನ ವ್ಯಾಜ್ಯವನ್ನು ನಡೆಸಿ ನನ್ನನ್ನು ಬಿಡಿಸು. ನಿನ್ನ ನುಡಿಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಚೈತನ್ಯಗೊಳಿಸು ಎಂಬುದನ್ನು ಪುನರುಜ್ಜೀವನಗೊಳಿಸು ಎಂದೂ ಭಾಷಾಂತರಿಸಬಹುದು. ಕೀರ್ತನೆಗಾರನು ಹೇಳುತ್ತಿದ್ದಾನೆ, ನಿನ್ನ ವಾಕ್ಯ ಅನುಸಾರವಾಗಿ ನನ್ನನ್ನು ಪುನರುಜ್ಜೀವನಗೊಳಿಸು. ನಮ್ಮನ್ನು ದೇವರ ವಾಕ್ಯ ಮಾತ್ರ ಪುನರುಜ್ಜೀವನಗೊಳಿಸಬಹುದು. ಇದು ಸತ್ಯವಾಗಿದ್ದು ನಾವು ದೇವರ ವಾಕ್ಯದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವಂತಾಗಲಿ. 21ನೇದಾಗಿ ಕೀರ್ತನೆ 119, 161ನೇ ವಚನ ಹೀಗೆ ಹೇಳುತ್ತದೆ: ಪ್ರಭುಗಳು ನಿಷ್ಕಾರಣವಾಗಿ ನನ್ನನ್ನು ಹಿಂಸಿಸುತ್ತಾರೆ, ನನ್ನ ಹೃದಯವು ನಿನ್ನ ವಾಕ್ಯಕ್ಕೆ ಮಾತ್ರ ಭಯಪಡುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಾರನು ಈ ಲೋಕದ ಅಧಿಪತಿಗಳಿಗಿಂತ ಹೆಚ್ಚಾಗಿ ದೇವರ ವಾಕ್ಯಕ್ಕೆ ಹೆಚ್ಚಿನ ಗೌರವ, ಭಯವನ್ನು ಕೊಡುತ್ತಾನೆ. 22ನೇದಾಗಿ ಕೀರ್ತನೆ 119, 176ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನು ತಪ್ಪಿ ಹೋದ ಕುರಿಯಂತೆ ಅಲೆಯುತ್ತಿದ್ದೇನೆ, ನಿನ್ನ ಸೇವಕನನ್ನು ಪರಾಂಬರಿಸು. ನಾನು ನಿನ್ನ ಆಜ್ಞೆಗಳನ್ನು ಮರೆಯುವುದಿಲ್ಲ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಿನ್ನ ಹೃದಯದಲ್ಲಿ ದೇವರ ವಾಕ್ಯಕ್ಕಾಗಿ ಹಸಿವೆ ಇರುವವರೆಗೆ, ದೇವರ ಬಳಿ ಬರುವ ಬಯಕೆ ನಿನ್ನಲ್ಲಿ ಇರುವವರೆಗೆ ಕುರುಬನು ನಿನಗಾಗಿ ಹುಡುಕುತ್ತಿರುತ್ತಾನೆ. ಆತನು ನಿನ್ನನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತನ್ನ ಹಿಂಡಿಗೆ ಕರೆತರುತ್ತಾನೆ. ಪ್ರಿಯರೇ, 119ನೇ ಕೀರ್ತನೆಯು ಬಹು ಮಹಿಮೆಯುಳ್ಳ ಕೀರ್ತನೆಯಾಗಿದೆ. ಎಲ್ಲ ಸ್ವಾತಂತ್ರ್ಯಕ್ಕೆ ಬುನಾದಿ ಹಾಕಿರುವ ದೇವರ ವಾಕ್ಯವನ್ನು ಅದು ಘನಪಡಿಸುತ್ತದೆ. ಅದು ರಕ್ಷಕನನ್ನು ಪ್ರಕಟಪಡಿಸುತ್ತದೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಆದದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಿಮ್ಮ ಹೃದಯಕ್ಕೂ ಜೀವಿತಕ್ಕೂ ಎಂತಹ ಬಿಡುಗಡೆ ಕೊಡುತ್ತದೆ ನೋಡಿರಿ. ಅನುದಿನವೂ ದೇವರ ವಾಕ್ಯದಲ್ಲಿ ಸಂತೋಷ ಪಡಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 120ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಯಾತ್ರಿಕನ ವಾಸದ ಸ್ಥಿತಿಗಳು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯು ಮುಂದಿನ 15 ಕೀರ್ತನೆಗಳ ಭಾಗಕ್ಕೆ ಪ್ರವೇಶವಾಗಿದೆ. ಅಂದರೆ 120ನೇ ಕೀರ್ತನೆಯಿಂದ 134ನೇ ಕೀರ್ತನೆಯವರೆಗೆ. ಪ್ರತಿಯೊಂದು ಕೀರ್ತನೆಯು ಯಾತ್ರಾ ಗೀತವೆಂದು ಕರೆಯಲ್ಪಟ್ಟಿದೆ. ಈ 15ನೇ ಕೀರ್ತನೆಗಳಲ್ಲಿ ಆತ್ಮಿಕ ಅರ್ಥವೂ ಇರುತ್ತದೆ. ಟಾಲ್ಮಡ್ನ ಗ್ರಂಥಕರ್ತರು ಜೀವಿತವು ಹೀಗೆಯೇ ಒಂದು ಆರೋಹಣವಾಗಿದೆ ಎಂಬುದಾಗಿ ಬರೆದದ್ದು ವಿಶೇಷವಾಗಿದೆ. ದೇವರಿಂದ ದೂರವಾದ, ಪ್ರತ್ಯೇಕಿಸಲ್ಪಟ್ಟ ಪಾಪಿಗಳಾದ ನಾವು ಆತನ ಬಳಿಗೆ ಬರುತ್ತೇವೆ. ಆತನ ಬಳಿಗೆ ರಕ್ಷಣೆಗಾಗಿ ಬರುತ್ತೇವೆ. ರಕ್ಷಣೆ ಹೊಂದಿದ ಬಳಿಕ ಕೃಪೆಯಲ್ಲಿ ಬೆಳೆಯುವವರಾದ ನಾವು ಆತನ ಜ್ಞಾನದಲ್ಲಿ ಬೆಳೆಯುತ್ತಾ ಪರಿಶುದ್ಧತ್ವದ ಕಡೆಗೆ ಸಾಗುತ್ತೇವೆ. ಇದು ಸತತವಾದ ಏರುವಿಕೆಯಾಗಿರುತ್ತದೆ. ಆತ್ಮಿಕ ಮಾರ್ಗದಲ್ಲಿ ಹತ್ತುತ್ತಾ ಹೋಗುವುದು. ಪ್ರಿಯ ಮಿತ್ರರೇ, ನಾವು ಕಳೆದ ವರ್ಷ
ಇದ್ದದ್ದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಏರಬೇಕಾಗಿದೆ. ಕೀರ್ತನೆ 120ರೊಂದಿಗೆ ಈ ಪ್ರಯಾಣವನ್ನು ಆರಂಭಿಸೋಣ. ಇಲ್ಲಿ ನಾವು ಯಾತ್ರಿಕನ ಕುರಿತಾಗಿಯೂ ಅವನು ವಾಸಿಸುವ ಸ್ಥಳದ ಕುರಿತಾಗಿಯೂ ನೋಡೋಣ. ಕೀರ್ತನೆ 120 ಮೊದಲಿನ 7 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನು. ಯೆಹೋವನೇ, ಸುಳ್ಳುಬಾಯಿಯೂ ವಂಚಿಸುವ ನಾಲಿಗೆಯೂ ಉಳ್ಳವರಿಂದ ನನ್ನನ್ನು ಬಿಡಿಸು. ವಂಚಿಸುವ ನಾಲಿಗೆಯೇ, ದೇವರು ನಿನಗೇನು ಕೊಡಬೇಕು? ಯಾವ ಹೆಚ್ಚಿನ ಶಿಕ್ಷೆಯನ್ನು ಒದಗಿಸಬೇಕು? ಶೂರನ ಹದವಾದ ಬಾಣಗಳನ್ನು, ಜಾಲಿಯ ಕೆಂಡಗಳನ್ನು ನಿನಗೆ ಕೊಡಲಿ. ಅಯ್ಯೋ, ನಾನು ಮೇಷೇಕಿನವರಲ್ಲಿ ತಂಗಬೇಕಲ್ಲ, ಕೇದಾರಿನವರ ಪಾಳೆಯಗಳಲ್ಲಿ ವಾಸಿಸಬೇಕಾಯಿತಲ್ಲ. ಸಮಾಧಾನವನ್ನು ಹಗೆ ಮಾಡುವವರೊಳಗೆ ಇದ್ದು ಸಾಕಾಯಿತು. ನಾನು ಸಮಾಧಾನ ಪ್ರಿಯನು, ಅವರೋ ಮಾತಾಡಿದರೆ ಯುದ್ಧಕ್ಕೆ ಬರುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಅತಿ ಅದ್ಭುತವಾದ ಕೀರ್ತನೆಯಾಗಿದೆ. ಅದು ನಮಗೆ, ನಮ್ಮ ದೇಶಕ್ಕೆ ಪ್ರಸ್ತುತವಾದದ್ದಾಗಿದೆ. ಈ ಕೀರ್ತನೆಯಲ್ಲಿನ ಯಾತ್ರಿಕನು ತಾನು ಕೇದಾರಿನಲ್ಲಿ ವಾಸಿಸುತ್ತೇನೆ ಎಂದು ಹೇಳುತ್ತಾನೆ. ಮೇಷೇಕಿನವರೆಂದರೆ ಯಾರು? ಅವನು ಎಫೇತನ ಮಕ್ಕಳಲ್ಲಿ ಒಬ್ಬನು. ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಎಫೇತನ ಸಂತಾನದವರು ಯಾರೆಂದರೆ ಗೋಮೇರ್, ಮಾಗೋಗ್, ಮಾದೈ, ಯಾವನ್, ತೂಬಲ್, ಮೇಷೇಕ್, ತೀರಾಸ್ ಎಂಬವರೇ ಎಂದು ಬರೆದಿದೆ. ಪ್ರಿಯರೇ, ಎಫೇತನ ವಂಶದವರಿಂದ ಅನ್ಯ ಜನಾಂಗಗಳು ಹುಟ್ಟಿಕೊಂಡವು. ಇಸ್ರಾಯೇಲು ಇಂದು ಲೋಕಕ್ಕೆಲ್ಲ ಹರಡಿ ಅನ್ಯ ಜನಗಳ ಮಧ್ಯದಲ್ಲಿ ಸೇರಿಕೊಂಡಿದೆ. ಅವರು ಮೇಷೇಕಿನ ನಡುವೆ ಇದ್ದಾರೆ. ಕೇದಾರ್ ಅಂದರೆ ಇಸ್ಮಾಯೇಲನ ಮಗನು. ಇದು ನಮಗೆ ಏನನ್ನಾದರೂ ತಿಳಿಸುತ್ತದೋ? ಪ್ರಿಯರೇ, ಯಾತ್ರಿಕನು ಅರಬರ ನಡುವೆ ವಾಸ ಮಾಡುತ್ತಿದ್ದಾನೆ. ಇದು ಈಗಿನ ಪರಿಸ್ಥಿತಿಯೂ ಆಗಿದೆಯಲ್ಲವೇ? ಪ್ರಿಯರೇ, 2ನೇ ವಚನದಲ್ಲಿ ಕೀರ್ತನೆಗಾರನು ಯೆಹೋವನೇ, ಸುಳ್ಳು ಬಾಯಿಯೂ ವಂಚಿಸುವ ನಾಲಿಗೆಯೂ ಉಳ್ಳವರಿಂದ ನನ್ನನ್ನು ಬಿಡಿಸು ಎಂದು ಕೂಗಿಕೊಳ್ಳುತ್ತಾನೆ. ಆತನ ನೆರೆಯವರು ಒಳ್ಳೆಯವರಾಗಿದ್ದಂತೆ ಕಾಣುವುದಿಲ್ಲ. ಅವರು ಸುಳ್ಳಾಡುವವರು. ಮೇಷೇಕಿನಲ್ಲಿ ಯಾತ್ರಿಕನಾಗಿ ಬಂದವನ ಮೇಲೆ ಚಾಡಿ ಹೇಳಿ ಸುಳ್ಳು ಹೇಳಿದ್ದಾರೆ. ಯಹೂದ್ಯರಷ್ಟು ಈ ರೀತಿಯಾಗಿ ಹಿಂಸೆಗಳನ್ನು ತಾಳಿದವರು ಬೇರಾರೂ ಇರಲಿಕ್ಕಿಲ್ಲವೆಂದು ನನ್ನ ಭಾವನೆ. ಪ್ರಿಯರೇ, ಈಗ ಈ ಎಲ್ಲ ತೊಂದರೆಗಳನ್ನು ಬದಿಗಿರಿಸಿ ಅವನು ಯೆರೂಸಲೇಮಿನ ಕಡೆಗೆ ಪ್ರಯಾಣ ಮುಂದುವರಿಸಬೇಕಾಗಿದೆ. ತನ್ನ ಭಾರಗಳನ್ನು ಹಿಂದೆ ಬಿಟ್ಟು ಹೋಗಬೇಕಾಗಿದೆ. ತನ್ನ ಮೇಷೇಕ್, ಕೇದಾರ್ಗಳನ್ನು ಬಿಟ್ಟು ತನ್ನ ದೇವರನ್ನು ಆರಾಧಿಸಲು ಯೆರೂಸಲೇಮಿಗೆ ಸಾಗಬೇಕಿದೆ. ಯೆರೂಸಲೇಮು ಸಮಾಧಾನದ ಸ್ಥಳವಾಗಿದೆ. ಆದರೆ ಈಗ ಅದು ಹಾಗಿಲ್ಲ. ಅದು ಬಹು ಅಪಾಯಕರವಾದ ಸ್ಥಳವಾಗಿದೆ. ಆದರೆ ಯಾತ್ರಿಕನ ಕಾಲದಲ್ಲಿ ಹಾಗಿರಲಿಲ್ಲ, ಭವಿಷ್ಯದಲ್ಲೂ ಹಾಗಿರಲಾರದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 121ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ: ಯಾತ್ರಿಕನ ದೃಷ್ಟಿಗೆ ಯೂದಾಯದ ಬೆಟ್ಟಗಳು ಕಾಣುತ್ತವೆ ಎಂಬುದಾಗಿ. ಪ್ರಿಯರೇ, ಯಾತ್ರಿಕನ ಯೆರೂಸಲೇಮ್ ಪ್ರಯಾಣದ ಹಾದಿಯಲ್ಲಿ ಇದು 2ನೇ ಕೀರ್ತನೆಯಾಗಿದೆ. ಕೀರ್ತನೆ 121 1ನೇ ವಚನ ಹೀಗೆ ಹೇಳುತ್ತದೆ: ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು ಎಂಬುದಾಗಿ. ಪ್ರಿಯ ಮಿತ್ರನೇ, ಅವನು ದೇವರ ಕಡೆಗೆ ನೋಡುತ್ತಿದ್ದಾನೆ. ನಾನು ಪರ್ವತಗಳ ಕಡೆಗೆ ನೋಡಲು ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಮುಂದಿನ ವಚನದಲ್ಲಿ ಅವನ ಉತ್ತರವಿದೆ. ಕೀರ್ತನೆ 121 2ನೇ ವಚನ ಹೀಗೆ ಹೇಳುತ್ತದೆ: ಭೂಮಿಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನಿಗೆ ಸಹಾಯ ಬೆಟ್ಟಗಳಿಂದಲ್ಲ, ದೇವರಿಂದಲೇ ಬರುತ್ತದೆ. ಯಾತ್ರಿಕನು ಯೆರೂಸಲೇಮಿನ ಕಡೆಗೆ ಸಮೀಪಿಸುವಾಗ ಯಾವ ದಿಕ್ಕಿನಿಂದ ಬಂದರೂ ಬೆಟ್ಟಗಳನ್ನು ದಾಟಿ ಹೋಗಬೇಕು. ಅವನು ಯೆರೂಸಲೇಮನ್ನು ಸಮೀಪಿಸುವಾಗ ಹಾಡುವ ಹಾಡಿನಲ್ಲಿ ಈ ವಿಚಾರವಿದೆ. ಕೀರ್ತನೆ 121 3 ಮತ್ತು 4ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ: ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿನ್ನ ಪಾದಗಳನ್ನು ಕದಲಗೊಳಿಸುವುದಿಲ್ಲ ಎಂಬುದಾಗಿ ನೋಡುವಾಗ ನೀನು ನಡೆಯುವಾಗ ತೊಂದರೆಗೊಳಗಾಗುವುದಿಲ್ಲ. ನಮ್ಮಲ್ಲಿ ಪ್ರಾಯಸ್ಥರು ನಡೆಯುವಾಗ ಸ್ವಲ್ಪ ನಡುಗುತ್ತೇವೆ. ನಾನೂ ಕೂಡ ಹಿಂದಿನ ಹಾಗೆ ನಡೆಯಲು ಸಾಧ್ಯವಾಗುವುದಿಲ್ಲ. ಕೀರ್ತನೆ 121 6ರಿಂದ 8ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು
ಯೆಹೋವನು ನಿನ್ನನ್ನು ಕಾಪಾಡುವನು ಎಂಬುದಾಗಿ. ಪ್ರಿಯರೇ, 3-8 ವಚನಗಳ ವರೆಗಿನ ಭಾಗವನ್ನು ಬೇರೆ ರೀತಿಯಾಗಿ ಭಾಷಾಂತರಿಸಿದರೆ ಹೊಸ ವಿಚಾರಗಳು ಕಂಡುಬರಬಹುದು. ಆತನು ನಿನ್ನ ಪಾದಗಳನ್ನು ಚಲಿಸಲು ಬಿಡುವುದಿಲ್ಲ, ನಿನ್ನನ್ನು ಕಾಯುವವನು ತೂಕಡಿಸುವುದಿಲ್ಲ. ಇಗೋ, ಇಸ್ರಾಯೇಲ್ಯರನ್ನು ಕಾಯುವವನು ತೂಕಡಿಸುವುದೂ ಇಲ್ಲ. ಯೆಹೋವನು ನಿನ್ನನ್ನು ಕಾಯುವವನು, ಆತನು ಬಲಗಡೆಯಲ್ಲಿ ನಿನಗೆ ನೆರಳಾಗಿದ್ದಾನೆ. ಹಗಲಲ್ಲಿ ಸೂರ್ಯನು ನಿನ್ನನ್ನು ಹೊಡೆಯಲಾರನು, ರಾತ್ರಿಯಲ್ಲಿ ಚಂದ್ರನು ಬಾಧಿಸಲಾರನು. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ಕಾಯುವವನು, ನಿನ್ನ ಪ್ರಾಣವನ್ನು ಕಾಪಾಡುವವನು. ಪ್ರಿಯರೇ, ಈ ಯಾತ್ರಿಕನು ತನ್ನ ಸಹಾಯಕ್ಕಾಗಿ ಬೆಟ್ಟಗಳ ಕಡೆಗೆ ನೋಡುವುದಿಲ್ಲ, ತನ್ನ ಸಹಾಯಕ್ಕಾಗಿ ದೇವರ ಕಡೆಗೆ ನೋಡುತ್ತಾನೆ. ಯೆಹೋವನು ಅವನನ್ನು ಕಾಯುವವನು. 7 ಮತ್ತು 8 ವಚನಗಳಲ್ಲಿ ಯೆಹೋವನು ನಿನ್ನನ್ನು ಕಾಯುವವನು ಎಂದು ಬರೆದಿದೆ. ಇದು ದೇವರ ಅದ್ಭುತವಾದ ಶಕ್ತಿಗೆ ಸಂಬಂಧಿಸಿದ್ದಾಗಿದೆ. ಆತನು ನಿನ್ನನ್ನು ಕಾಪಾಡುವನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 122ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಯಾತ್ರಿಕನು ಯೆರೂಸಲೇಮಿನ ಸಮೀಪಕ್ಕೆ ಬರುತ್ತಾನೆ ಎಂಬುದಾಗಿದೆ. ಪ್ರಿಯರೇ, ಇದು ಈ ಸರಣಿಯ 3ನೇ ಕೀರ್ತನೆಯಾಗಿದೆ. 120ನೇ ಕೀರ್ತನೆಯಲ್ಲಿ ಯೆಹೂದ್ಯನು ಕಷ್ಟದಲ್ಲಿರುವುದನ್ನು ನೋಡಿದೆವು. ಅವನಿಗೆ ತೊಂದರೆ ಉಂಟುಮಾಡುವ ನೆರೆಕರೆಯವರೊಡನೆ ವಾಸಿಸಬೇಕಾಗಿತ್ತು. ಅವರು ಅವನ ಕುರಿತು ಟೀಕೆ ಮಾಡಿ ಸುಳ್ಳು ಹೇಳುತ್ತಿದ್ದರು. ಅವನು ಅವರನ್ನು ಬಿಟ್ಟು ಯೆರೂಸಲೇಮಿಗೆ ಯೆಹೂದ್ಯರ ಹಬ್ಬವನ್ನಾಚರಿಸುವುದಕ್ಕೆ ತನ್ನ ಕುಟುಂಬದೊಂದಿಗೆ ಹೋಗುತ್ತಾನೆ. 121ನೇ ಕೀರ್ತನೆಯಲ್ಲಿ ಅವನಿಗೆ ಯೂದಾಯದ ಬೆಟ್ಟಗಳು ಕಾಣಿಸುತ್ತವೆ. ಅವನು ಅದ್ಭುತ ನಗರವಾದ ಯೆರೂಸಲೇಮಿಗೆ ತಲುಪುವವರೆಗೆ ಪ್ರಯಾಣ ಮುಂದುವರಿಸುತ್ತಾನೆ. ಎಲ್ಲ ಕುಲಗಳವರೂ ಯೆಹೋವನ ಹಬ್ಬವನ್ನು ಆಚರಿಸಲು ಸೇರಿ ಬರುವುದು ಇಲ್ಲಿಗೇನೆ. ಕೀರ್ತನೆ 122 ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರಿರುತ್ತವಲ್ಲ. ಯೆರೂಸಲೇಮೇ, ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದಿ. ಕುಲಗಳು ಅಂದರೆ ಯಾಹುವಿನ ಕುಲದವರು ಯೆಹೋವನ ನಾಮಕೀರ್ತನೆಗೋಸ್ಕರ ಇಲ್ಲಿಗೆ ಯಾತ್ರೆ ಮಾಡುತ್ತಿದ್ದರು. ಇದು ಇಸ್ರಾಯೇಲ್ಯರಲ್ಲಿದ್ದ ಕಟ್ಟಳೆಯಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೋತು ಹೋದ ಯಾತ್ರಿಕರು ತಮ್ಮ ದೀರ್ಘ ಪ್ರಯಾಣದ ಬಳಿಕ ಈಗ ತಮಗೆ ಪ್ರಿಯವಾಗಿದ್ದ ಯೆರೂಸಲೇಮಿನ ಬಾಗಿಲುಗಳಲ್ಲಿ ನಿಂತಿದ್ದಾರೆ. ಅವರು ದೇವಾಲಯವನ್ನು ಕಣ್ತುಂಬ ನೋಡುತ್ತಾರೆ. ಸೂರ್ಯನ ಬೆಳಕಿನಲ್ಲಿ ಅದರ ಬಂಗಾರದ ಲೇಪನಗಳು ಹೊಳೆಯುತ್ತಿರುತ್ತವೆ. ಅವರಲ್ಲಿ ಬಾಯಿಂದ ಬಾಯಿಗೆ ಒಂದು ಸಂತೋಷದ ಉದ್ಗಾರ ಹೊರಡುತ್ತದೆ: ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂಬುದಾಗಿ. ಪ್ರಿಯರೇ, ಈ ಸುಂದರ ಕೀರ್ತನೆ ಕೂಡ ಒಂದು ಪ್ರವಾದನೆಯಾಗಿದೆ. ಅದು 1000 ವರ್ಷದ ಆಳಿಕೆಯಲ್ಲಿ ಎಲ್ಲ ಕುಲದವರು ಯೆರೂಸಲೇಮಿಗೆ ಹೋಗಿ ಆರಾಧನೆಗೆ ಒಟ್ಟು ಸೇರುವುದನ್ನು ಮುನ್ನೋಡುವಂಥದ್ದಾಗಿದೆ. ಪ್ರಿಯರೇ, ಈ ಕೀರ್ತನೆ ನಮ್ಮೆದುರಿಗೆ ಎಂಥ ಭವ್ಯ ಚಿತ್ರಣವನ್ನಿರಿಸಿದೆ ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 123ರಿಂದ 125ನೇ ಕೀರ್ತನೆಗಳವರೆಗೆ ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ: ಯಾತ್ರಿಕರು ದೇವಾಲಯವನ್ನು, ಚೀಯೋನನ್ನು ನೋಡಿದ ಬಳಿಕ ಕೊನೆಗೆ ಯೆರೂಸಲೇಮಿನಲ್ಲಿ ಭದ್ರವಾಗಿ ಸೇರಿರುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವು ಕೂಡ ಯಾತ್ರಾ ಗೀತೆಗಳಾಗಿದ್ದು 3 ಕೀರ್ತನೆಗಳು ಸೇರಿ ಒಂದು ಕಥೆಯನ್ನು ಹೇಳುತ್ತವೆ. 123ನೇ ಕೀರ್ತನೆಯನ್ನು ನಿರೀಕ್ಷೆ ಕಣ್ಣು ಎಂದು ಕರೆಯಲಾಗಿದೆ. ಯಾಕೆಂದರೆ ಇದರಲ್ಲಿ ದೇವಾಲಯದ ದೃಶ್ಯ ಕಣ್ಣಿಗೆ ಬೀಳುತ್ತದೆ. ಇಸ್ರಾಯೇಲ್ಯರು ತಮ್ಮ ದೇವರ ಕಡೆಗೆ ನಿರೀಕ್ಷೆಯ ಕಣ್ಣುಗಳಿಂದ ನೋಡುತ್ತಾರೆ. ದೇವಾಲಯವು ದೇವರನ್ನು ಸಮೀಪಿಸಲು ಒಂದು ಸಾಧನವಾಗಿದೆ. ಕೀರ್ತನೆ 123 1ನೇ ವಚನ ಹೀಗೆ ಹೇಳುತ್ತದೆ: ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ದೇವಾಲಯಕ್ಕೆ ಸೀಮಿತನಾಗಲಿಲ್ಲವೆಂಬುದನ್ನು ಕೀರ್ತನೆಗಾರನು ಸ್ಪಷ್ಟಪಡಿಸುತ್ತಾನೆ. ಆತನು ಯೆರೂಸಲೇಮಿನಲ್ಲಿ ಒಂದು ಪೆಟ್ಟಿಗೆಯಲ್ಲಿಲ್ಲ. ಯೆಹೋವನು ಸ್ಥಳೀಯ ದೇವರಾಗಿದ್ದು ಯೆರೂಸಲೇಮಿನ ಚಿಕ್ಕ ದೇವಾಲಯದಲ್ಲಿ ವಾಸವಾಗಿದ್ದಾನೆಂದು ಟೀಕಾಕಾರರು ಹೇಳಿದ್ದು ತಪ್ಪಾಗಿದೆ. ಇಸ್ರಾಯೇಲ್ಯರು ಇದನ್ನು ನಂಬಿರಲಿಲ್ಲವೆಂದು ಕೀರ್ತನೆಗಾರನು ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾನೆ. ಅವನು ದೇವರನ್ನು ಸಂಬೋಧಿಸಿ ಪರಲೋಕದಲ್ಲಿ ಆಸೀನನಾಗಿರುವಾತನೇ ಎಂದು ಹೇಳುತ್ತಾನೆ. ಯಾತ್ರಿಕನು ದೇವಾಲಯದ ಸಮೀಪಕ್ಕೆ ಬಂದಿದ್ದಾನೆ, ಆದರೆ ಅಲ್ಲಿ ಅವನು ಪರಲೋಕದ ಕಡೆಗೆ ಕಣ್ಣುಗಳನ್ನು ಎತ್ತುತ್ತಾನೆ. ಆಸೀನನಾಗಿದ್ದಾನೆಂದು ತಿಳಿದಿದ್ದಾನೆ. ದೇವಾಲಯವು ದೇವರನ್ನು ಸಮೀಪಿಸುವ ಒಂದು ಮಾಧ್ಯಮ ಮಾತ್ರವಾಗಿದೆ. ಮುಂದಕ್ಕೆ ನೋಡೋಣ.
ಕೀರ್ತನೆ 123 2ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ, ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ ಎಂಬುದಾಗಿ. ಪ್ರಿಯ ಮಿತ್ರನೇ, ನೀನು ಯಾರಿಗಾದರೂ ಕೆಲಸ ಮಾಡುವಾಗ ನೀನು ಗಂಟೆಯನ್ನೂ ಯಜಮಾನನನ್ನೂ ನೋಡುತ್ತಿರುತ್ತಿ. ಅವನು ನೋಡುತ್ತಿರುವಾಗ ನೀನು ಖಂಡಿತವಾಗಿ ಕೆಲಸ ಮಾಡುತ್ತಿ. ದೇವರು ನಮ್ಮನ್ನು ಯಾವಾಗಲೂ ನೋಡುತ್ತಿರ್ತಾನೆಂಬುದನ್ನು ನಾವು ಎಷ್ಟು ಮಂದಿ ತಿಳಿದಿದ್ದೇವೆ? ಆತನು ನೋಡುತ್ತಿರುತ್ತಾನೆ. ಆತನ ಕಣ್ಣುಗಳು ನಮ್ಮ ಮೇಲೆ ಇರುತ್ತವೆ. ಕೀರ್ತನೆ 123 3ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ ನಮ್ಮನ್ನು ಕಟಾಕ್ಷಿಸು, ಅಪಮಾನ ಹೊಂದಿ ನಮಗೆ ಸಾಕಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ಈ ಲೋಕದಲ್ಲಿ ತಿರಸ್ಕರಿಸಲ್ಪಟ್ಟವರಾಗಿದ್ದರು. ಈಗ ಅವರು ಯೆರೂಸಲೇಮಿಗೆ ಬರುತ್ತಿದ್ದಾರೆ. ಅವರಿಗೆ ತಾವು ಪಾಪಿಗಳೆಂದು, ತಮಗೆ ದೇವರ ದಯೆಯ ಅಗತ್ಯವಿದೆಯೆಂದು ತಿಳಿದವರಾಗಿರುತ್ತಾರೆ. ಅವರು ತಮ್ಮನ್ನು ಹೊಗಳಿಕೊಳ್ಳಲಿಕ್ಕಾಗಿ ಯೆರೂಸಲೇಮಿಗೆ ಬಂದಿಲ್ಲ. ಕೀರ್ತನೆ 123 4ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ, ಲೋಕಭೋಗಿಗಳ ಹಾಸ್ಯದಿಂದಲೂ ಗರ್ವಿಷ್ಠರ ನಿಂದೆಯಿಂದಲೂ ನಮ್ಮ ಮನಸ್ಸು ಬೆಸತ್ತು ಹೋಯಿತು ಎಂಬುದಾಗಿ. ಪ್ರಿಯರೇ, ಈಗ ಇಸ್ರಾಯೇಲ್ಯರು ಯೆರೂಸಲೇಮಿಗೆ ಬಂದಿದ್ದಾರೆ. ಅದು ಅವರ ನಿರೀಕ್ಷೆಯಾಗಿದೆ. ಅವರು ಪರಲೋಕದಲ್ಲಿ ಆಸೀನನಾಗಿರುವ ಆತನ ಕಡೆಗೆ ನೋಡುತ್ತಾರೆ. ನಾವು ಆತನ ಕಡೆಗೆ ನೋಡುತ್ತಿರುತ್ತೇವೆಯೋ? ಪ್ರೀತಿಯುಳ್ಳ ದೇವಜನರೇ, 124ನೇ ಕೀರ್ತನೆಯು ಚಾರಿತ್ರಿಕ ಕೀರ್ತನೆಯಾಗಿದೆ. 123ನೇ ಕೀರ್ತನೆ ನಿರೀಕ್ಷೆಯ ಕಣ್ಣಾಗಿದ್ದು ಭವಿಷ್ಯದ ಕಡೆಗೆ ನೋಡುವಂಥದ್ದಾಗಿದೆ. ಅದೇ ರೀತಿ 124ನೇ ಕೀರ್ತನೆ ಭೂತಕಾಲದ ಕಣ್ಣಾಗಿದ್ದು ಅವರಿಗೆ ಕಳೆದ ದಿನಗಳಲ್ಲಿ ದೇವರು ತೋರಿಸಿದ ಕನಿಕರವನ್ನು ಪುನರಾವಲೋಕಿಸುವಂಥದ್ದಾಗಿದೆ. ಕೀರ್ತನೆ 124 ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲ್ಯರೇ ಹೇಳಲಿ. ನರರು ನಮಗೆ ವಿರೋಧವಾಗಿ ಎದ್ದಾಗ ಯೆಹೋವನು ನಮಗಿಲ್ಲದಿದ್ದರೆ ನಿಶ್ಚಯವಾಗಿ ಅವರು ಕೋಪದಿಂದ ಉರಿಗೊಂಡು ನಮ್ಮನ್ನು ಜೀವಸಹಿತ ನುಂಗಿಬಿಡುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ತಮ್ಮ ಚರಿತ್ರೆಯನ್ನು ಹಿಂದಿರುಗಿ ನೋಡುವಾಗ ದೇವರು ಅವರ ಜೀವಿತಗಳಲ್ಲಿ ಕಾರ್ಯ ಮಾಡಿದ್ದಾನೆಂಬುದು, ಯೆರೂಸಲೇಮಿಗೆ ಆರಾಧನೆಗಾಗಿ ಕೂಡಿ ಬರುವಂತೆ ಮಾಡಿದ್ದನೆಂಬುದು ಸ್ಪಷ್ಟವಾಗಿದೆ. ಇದಕ್ಕಾಗಿ ಅವರು ದೇವರಿಗೆ ಉಪಕಾರ ತಿಳಿಸುತ್ತಿದ್ದಾರೆ. ಕೀರ್ತನೆ 124 4ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದಿದೆ, ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡಕೊಂಡು ಹೋಗುತ್ತಿತ್ತು, ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು ಎಂಬುದಾಗಿ. ಪ್ರಿಯರೇ, ಇದು ಕೆಂಪು ಸಮುದ್ರದ ನೀರು ಹಾಗೂ ಯೋರ್ದಾನಿನ ನೀರು ಮಾತ್ರವಲ್ಲದೆ ಅವರಿಗುಂಟಾದ ಪರಿಸ್ಥಿತಿಗಳ ತೆರೆಯಾಗಿದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 124 6ನೇ ವಚನವನ್ನು ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ ಎಂಬುದಾಗಿ. ಪ್ರಿಯರೇ, ತಮಗೆ ಸಹಾಯ ಮಾಡಿದ್ದು ದೇವರೇ ಎಂಬುದನ್ನು ಅವರು ತಿಳಿದುಕೊಂಡಿದ್ದಾರೆ. ಕೀರ್ತನೆ 124 8ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದಿದೆ, ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ಯರು ಸೃಷ್ಟಿಕರ್ತನನ್ನು ಆರಾಧಿಸುತ್ತಿದ್ದಾರೆ. ಆತನು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದನು. ಇದು ಚಿಕ್ಕದಾದರೂ ಅದ್ಭುತವಾದ ಕೀರ್ತನೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆ 125ರಲ್ಲಿ ಯಾತ್ರಿಕನು ಚಿಯೋನ್ ಬೆಟ್ಟದ ಕಡೆಗೆ ನೋಡುವಾಗ ಅವನ ಹೃದಯವು ಭವಿಷ್ಯದ ಕುರಿತಾಗಿ ಉಲ್ಲಾಸಿಸುತ್ತದೆ. ಇದನ್ನು ನಮ್ಮ ಹೃದಯಗಳಿಗೂ ಅನ್ವಯಿಸಿ, ನಮ್ಮಲ್ಲಿ ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗೆ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಎಂಬುದಾಗಿ ಹೇಳೋಣ. ಇದನ್ನು ನಾವು ಫಿಲಿಪ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಈ ಕೀರ್ತನೆಯನ್ನು ಭದ್ರತೆಯ ಕೀರ್ತನೆ ಎಂದು ಕರೆಯಲಾಗಿದೆ. ಇದು ಇಸ್ರಾಯೇಲ್ಯರ ರಾಷ್ಟ್ರೀಯ ಪುನಃಸ್ಥಾಪನೆಯ ಮುಂತಿಳಿಸುವಿಕೆಯಾಗಿದೆ. ಕೀರ್ತನೆ 125 1ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನಲ್ಲಿ ಭರವಸವಿಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾತ್ರಿಕರು ಎಲ್ಲ ಕಡೆಗಳಿಂದಲೂ ಮೂಲೆಗಳಿಂದಲೂ ಬಂದಿದ್ದಾರೆ. ಹಾಗೆ ಬರುವಾಗ ಅವರು ಯೂದಾಯದ ಪರ್ವತಗಳನ್ನು ನೋಡಿದ್ದಾರೆ. ಬಳಿಕ ಯೆರೂಸಲೇಮಿನ ಸುತ್ತಲೂ ಇರುವ ಬೆಟ್ಟಗಳನ್ನು ನೋಡಿದ್ದಾರೆ. ಈಗ ಚಿಯೋನ್ ಪರ್ವತವನ್ನೂ ನೋಡುತ್ತಿದ್ದಾರೆ. ಮುಂದೆ ಯೆರೂಸಲೇಮಿಗೆ ಹೋಗಿ
ಆ ಪಟ್ಟಣವನ್ನು ನೋಡಲಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೀರ್ತನೆ 125 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದೊಂದು ಅದ್ಭುತವಾದ ಕೀರ್ತನೆಯಾಗಿದ್ದು, ಯೆಹೋವನಲ್ಲಿ ಭರವಸವಿಡುವವರು ಸ್ಥಿರವಾದ ಬದಲಾಗದ ಚಿಯೋನ್ ಪರ್ವತದಂತಿದ್ದಾರೆ ಎಂಬ ಭರವಸೆ ನೀಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಮ್ಮ ಜೀವಿತ ಕೂಡ ಸ್ಥಿರವಾದ ಭದ್ರವಾದ ಸ್ಥಿತಿಯಲ್ಲಿ ಮುಂದೆ ಸಾಗಬೇಕು. ಅದಕ್ಕಾಗಿ ಅನುದಿನವೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಆತ್ಮನ ಬಲದೊಂದಿಗೆ ದೇವರನ್ನೇ ಪ್ರೀತಿಸುತ್ತಾ ಆತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಜೀವಸ್ವರೂಪನಾದ ದೇವರಲ್ಲಿ ಭರವಸವಿಡುವವರು ಚಿಯೋನ್ ಪರ್ವತದ ಹಾಗೆ ಸ್ಥಿರವಾಗಿರುತ್ತಾರೆ. ದೇವರ ವಾಕ್ಯಗಳು ಮಾತ್ರ ನಮ್ಮನ್ನು ಪುನರುಜ್ಜೀವನಗೊಳಿಸುತ್ತದೆ. ರಕ್ಷಣೆ ಹೊಂದಿದ ನಾವು ಕೃಪೆಯಿಂದ ತುಂಬಿದವರಾಗಿ ದೇವರ ಜ್ಞಾನದಲ್ಲಿ ಬೆಳೆಯುತ್ತಾ ಪರಿಶುದ್ಧತ್ವದ ಕಡೆಗೆ ದಿನಾಲೂ ಸಾಗೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಪರಿಶುದ್ಧನು, ನಾವೂ ಪರಿಶುದ್ಧರಾಗಿರಬೇಕು ಎಂಬುದಾಗಿ ನೀನು ಬಯಸುತ್ತೀ ಸ್ವಾಮಿ. ಅದರಂತೆ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಯಾವಾಗಲೂ ನೀನು ಶುದ್ಧ ಮಾಡುತ್ತೀ. ಈ ದಿನವೂ ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ಕೇಳಿಸಿಕೊಂಡಂಥ ನಮ್ಮೆಲ್ಲರ ಜೀವಿತಗಳಲ್ಲಿ ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳಿಂದ ಬಿಡುಗಡೆಗೊಳಿಸಿ ವಾಕ್ಯ ಭರಿತರಾಗಿ ಅನುದಿನವೂ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರಾಗಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆ. ನಿನ್ನ ವಾಕ್ಯವನ್ನು ಅನುದಿನವೂ ಸಂತೋಷವಾಗಿ ಆಲಿಸುವಾಗ, ಅಧ್ಯಯನ ಮಾಡುವಾಗ ನೀನು ಮಾತನಾಡು ಸ್ವಾಮಿ. ಅವರ ಕಷ್ಟಗಳಿಂದ ಬಿಡಿಸು, ಅಗತ್ಯತೆಗಳನ್ನು ಪೂರೈಸು, ಸುಂದರವಾದ ಭವಿಷ್ಯತ್ತನ್ನು ರೂಪಿಸು. ಯಾರಾದರೂ ಅನಾರೋಗ್ಯದಲ್ಲಿರುವುದಾದರೆ ನೀನು ಮುಟ್ಟಿ ಪರಿಪೂರ್ಣವಾದ ಸ್ವಸ್ಥತೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ನಿಮ್ಮ ಅಮೂಲ್ಯವಾದ ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ವಂದನೆಗಳು. ನಿಮ್ಮ ಪ್ರಿಯರು ಇತರರು ದೇವರ ಪ್ರೀತಿಯನ್ನು ಅರಿತುಕೊಳ್ಳಲು ಅವರಿಗೆ ಈ ಸೇವೆಯ ಬಗ್ಗೆ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಸಂಧಿಸೋಣ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.